ವ್ಯಸನದಿಂದ ಕುಡಿಯೋಲ್ಲ. ಅದು ಅಲ್ಲದೆ ಇದಾವುದಣ್ಣ ಈ ಗೋವು ಹೀಗೆ ಬಿದ್ದಿರುವುದಲ್ಲ? ಕೃಷ್ಣ, ನಾನು ವಿಶ್ರಾಂತಿಗಾಗಿ ಉದ್ಯಾನವನಕ್ಕೆ ಬರುತ್ತಿರುವಾಗ ಈ ಗೋವು ನನ್ನನ್ನೇ ಹಿಂಬಾಲಿಸುತ್ತಿತ್ತು. ಇದನ್ನು ಬೆದರಿಸುವ ಸಲುವಾಗಿ ಒಂದು ಸಣ್ಣ ಕಲ್ಲಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಪ್ರಾಣವನ್ನೇ ಬಿಟ್ಟಿತ್ತು. ಮುಂದೇನು ಮಾಡಲು ತೋಚದೆ ನಿನ್ನನ್ನು ಕೂಗಿಕೊಂಡೇ ಕೃಷ್ಣ. ಆಹಾ, ಎಂತ ಕಾರ್ಯವನ್ನು ಮಾಡಿದೆ ಅಣ್ಣ. ಗೋಹತ್ಯೆ ದೋಷವು ಮಹಾ ಪಾಪಕರವಲ್ಲವೇ? ಹೌದು ಕೃಷ್ಣ, ಈ ಗೋಹತ್ಯೆ ದೋಷ ಪರಿಹಾರಕ್ಕೆ ಯಾವುದಾದರೂ ಒಂದು ಉಪಾಯವನ್ನು ಹೇಳು ಕೃಷ್ಣ. ಒಳ್ಳೆಯ ಉಭಯ ಸಂಕಟವಾಯಿತಲ್ಲ ಅಣ್ಣ. ಹಿಂದೆ ಪಾಠಶಾಲೆಯಲ್ಲಿ ನಮ್ಮ ಗುರುಗಳು ಹೇಳುತ್ತಿದ್ದರು, ಗೋಹತ್ಯೆ ದೋಷ ಪರಿಹಾರವಾಗಬೇಕಾದ್ರೆ ನಿಂತಲ್ಲಿ ನಿಲ್ಲದೆ ಪುಣ್ಯ ನದಿಗಳಲ್ಲಿ ಸ್ನಾನ ಸಂಧ್ಯಾ ವಂದನೆಗಳನ್ನು ಪೂರೈಸುತ್ತಾ 21 ದಿನ ಭೂಪ್ರದಕ್ಷಿಣೆ ಮಾಡಿದರೆ ಗೋಹತ್ಯೆ ದೋಷವು ಪರಿಹಾರ ಆಗುವುದೆಂದು. ಇದು ನಿನ್ನಿಂದ ಸಾಧ್ಯವೇನಣ್ಣ? ಕೃಷ್ಣ, ಹಾಗಾದರೆ ನಾ ಈಗಲೇ ಭೂಪ್ರದಕ್ಷಿಣೆಗೆ ಹೊರಡುವೆನು. ಏನು ಹೇಳಿದೆ ಅಣ್ಣ? ನೀನು ಭೂ ಸಂಚಾರಕ್ಕೆ ಹೊರಟರೆ ನಿನ್ನ ಪ್ರಿಯ ಶಿಷ್ಯ ದುರ್ಯೋಧನನ ಗತಿ? ಅಯ್ಯೋ, ಅವನ ಗತಿ ಏನಾದರೂ ಆಗಲಿ, ಸದ್ಯಕ್ಕೆ ನನ್ನ ಪಾಪ ಪರಿಹಾರವಾದರೆ ಸಾಕು. ಅಲ್ಲವಣ್ಣ, ಇದು ಯುದ್ಧದ ಸಮಯ. ಅದು ಅಲ್ಲದೆ ನೀನು ಆತನಿಗೆ ಯುದ್ಧದಲ್ಲಿ ಸಹಾಯ ಮಾಡುವುದಾಗಿ ಮಾತು ಕೊಟ್ಟಿರುವುದನ್ನು ಮರೆತಿರಾ? ಕೃಷ್ಣ, ಈ ಸಮಯದಲ್ಲಿ ನಾನು ಯಾರಿಗೂ ಸಹಾಯ ಮಾಡಲು ಸಾಧ್ಯವಿಲ್ಲ. ಹಾಗಾದ್ರೆ ನಂಬಿದವರ ಗತಿಯೇನಣ್ಣ? ಬಿಡು ಕೃಷ್ಣ, ಯಾರ ಗತಿ ಏನಾದರೂ ಆಗಲಿ, ನಾನಿನ್ನೂ ಬರುತ್ತೇನೆ. ಕೃಷ್ಣ, ಮರೆತಿದ್ದೆನು. ನನ್ನ ಮಾತನಂತೆ ದುರ್ಯೋಧನನಿಗೆ ಒಂದು ಅಕ್ಷೋಹಿಣಿ ಸೈನ್ಯವನ್ನು ಕಳಿಸಿಕೊಡು. ಅಲ್ಲದೆ ನಾನು ಬರುವ ತನಕ ರಾಜ್ಯದ ಆಡಳಿತವನ್ನು ಸುಸೂತ್ರವಾಗಿ ನೋಡಿಕೊ. ನಾನಿನ್ನೂ ಬರುತ್ತೇನೆ. ಅಣ್ಣ, ಹೊರಟೇ ಹೋದ್ರಲ್ಲ, ಹೋಗಲೇ ಬಿಡು.